ವಿಭಾಗ, ವಿಶ್ವವಿದ್ಯಾಲಯ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ, ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೆ ಈ ಪ್ರಧಾನ ಕಾರ್ಯದರ್ಶಿಗಳು ರಘುರಾಮ್ ಅವರು ಆಯ್ತು ಮಾಡೋಣ, ವಿಶ್ವವಿದ್ಯಾಲಯದಲ್ಲಿ ಮಾಡೋದಂದ್ರೆ ನಮಗೂ ಕೂಡ ಬಹಳ ಸಂತೋಷದ ವಿಷಯವೇ ಅಂತ ಹೇಳಿ ಒಪ್ಕೊಂಡ್ರು. ಅವರ ಈ ಉಪಕ್ರಮದ ಕಾರಣದಿಂದಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅಧ್ಯಕ್ಷರು ಅವರ ಒಂದು ಉತ್ಸಾಹದಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ತಮಗೆ ನಮ್ಮ ವಿಭಾಗದ ವಿಶ್ವವಿದ್ಯಾಲಯ ಪರ ಹಾಗೆ ಪತ್ರಕರ್ತರ ಸಂಘದ ಅನೇಕ ವಿಭಾಗದ ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ತುಂಬಾ ಬೆಂಬಲ ನೀಡಿ ತುಂಬ ಮನಸ್ಸಿನಿಂದ ಅದರಲ್ಲಿ ಭಾಗವಹಿಸುವರು. ಅವರು ಇವತ್ತು ಈ ಪತ್ರಿಕಾ ದಿನವನ್ನು ಉದ್ಘಾಟಿಸುವುದಕ್ಕಿದ್ದಾರೆ. ನಮ್ಮೆಲ್ಲರ ಪರವಾಗಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಾನು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನೀವೆಲ್ಲ ಮಾಧ್ಯಮ ಕ್ಷೇತ್ರವನ್ನ ವೃತ್ತಿಯಾಗಿ ಆರಿಸ್ಕೊಂಡು ಅದರಲ್ಲಿ ಮುಂದುವರಿಯೋದಕ್ಕೆ ಮನಸ್ಸು ಮಾಡಿದ್ದೀವಿ. ಮಾಧ್ಯಮ ಮಧ್ಯದಲ್ಲಿರ್ತಕ್ಕಂಥದ್ದು. ಯಾವುದಕ್ಕೆ ಮಧ್ಯದಲ್ಲಿರ್ತಕ್ಕಂಥದ್ದು? ಒಂದು ಕಡೆ ನ್ಯೂಸ್ ಮೇಕರ್ಸ್ ಇರ್ತಾರೆ, ಇನ್ನೊಂದು ಕಡೆ ನ್ಯೂಸ್ ಸೀಕರ್ಸ್ ಇರ್ತಾರೆ. ಸುದ್ದಿಯನ್ನ ಹುಟ್ಟಿಸುವವರು ಕೆಲವರು, ಆ ಸುದ್ದಿಯನ್ನ ತಿಳಿಯ ಬಯಸ್ತಕ್ಕಂಥವ್ರು ಕೆಲವರು. ಇವರುಗಳ ಮಧ್ಯದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಇರ್ತಾರೆ. ಆದ್ರಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಅವ ಸಂಪಾದಕ ಆಗಿ ಆಗಲಿ, ಅಥವಾ ಒಂದು ನ್ಯೂಸ್ ಚಾನೆಲ್ ಅಥವಾ ಪತ್ರಿಕೆ ಇದರ ಮಾಲೀಕನಾಗಿ ಆಗಲಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಆಗಲಿ, ವರದಿಗಾರ ಆಗಲಿ, ಪೇಜ್ ಡಿಸೈನರ್ ಆಗಲಿ, ಅಥವಾ ಜರ್ನಲಿಸ್ಟಿಕ್ ಫೋಟೋಗ್ರಾಫರ್ ಆಗಲಿ, ಫೋಟೋ ಜರ್ನಲಿಸಮ್, ಈ ಯಾವುದೇ ಇದಾಗಲಿ, ಇವೆಲ್ಲರೂ ಕೂಡ ನ್ಯೂಸ್ ಮೇಕರ್ಸ್ ಮತ್ತು ನ್ಯೂಸ್ ಸೀಕರ್ಸ್ ಇವರುಗಳ ಮಧ್ಯ ಇರ್ತಕ್ಕಂಥವ್ರು. ಆದ್ರಿಂದ ಇದೊಂದು ದೊಡ್ಡ ವ್ಯೂಹ ಇಲ್ಲದೇನೆ, ಇದೊಂದು ದೊಡ್ಡ ಗುಂಪು ಇಲ್ಲದೇನೆ ಸುದ್ದಿ ಯಾರಿಗೆ ಬೇಕೋ ಅವರಿಗೆ ತಲುಪುತ್ತೆ. ಇವತ್ತು ಈ ಕ್ಷೇತ್ರ ತುಂಬ ಸ್ಪರ್ಧಾತ್ಮಕವಾಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ, ಈಗ 50-60 ವರ್ಷಗಳ ಹಿಂದೆ ಮಾಧ್ಯಮ ಕ್ಷೇತ್ರ ಸರಳವಾಗಿತ್ತು. ಆಗಿದ್ದು ಎರಡೇ ಮೀಡಿಯಾ, ಒಂದು ವೃತ್ತಪತ್ರಿಕೆ ಪ್ರಿಂಟ್ ಮೀಡಿಯಾ, ಇನ್ನೊಂದು ರೇಡಿಯೋ. ರೇಡಿಯೋ ಕೂಡ ಎಲ್ಲರ ಮನೇಲೇ ಇರ್ತಿರ್ಲಿಲ್ಲ. ನಾನು ರೇಡಿಯೋ ತಗೊಂಡಿದ್ದೆ. ನಾನು ಹುಡುಗಾಗಿದ್ದಾಗ ಕಾಲೇಜ್ ಮುಗಿಸೋವರೆಗೂ ನನ್ನ ಮನೇಲಿ ರೇಡಿಯೋ ಇರಲಿಲ್ಲ. ನಾನು ಹೈಸ್ಕೂಲ್ ಮೇಸ್ಟ್ರಾಗಿ ವೃತ್ತಿ ಜೀವನ ಪ್ರಾರಂಭ ಮಾಡಿದ ಮೇಲೆ 240 ರೂಪಾಯಿನ ಒಂದು ಬುಷ್ ಟ್ರಾನ್ಸಿಸ್ಟರ್ನ ಕಂತಿನ ಮೇಲೆ ತಗೊಂಡಿದ್ದೆ. ಸೊ ರೇಡಿಯೋ ಇದ್ರೂ ಕೂಡ ಕೆಲವರ ಮನೆಯಲ್ಲಿ ಮಾತ್ರ ಇರ್ತಿತ್ತು. ಅತ್ಯಂತ ದುಬಾರಿ ರೇಡಿಯೋ ಅಂದರೆ 400 ರೂಪಾಯಿ. ಅದು 1 ರೂಪಾಯಿಗೆ 2.5 kg ಅಕ್ಕಿ ಸಿಗ್ತಾ ಇದ್ದಂತ ಕಾಲ. ಹೀಗೆ ಮಾಧ್ಯಮ ಕ್ಷೇತ್ರ ತುಂಬಾ ಸರಳವಾಗಿದ್ದಿತ್ತು. ತಾಂತ್ರಿಕತೆ ಮತ್ತು ವೈಜ್ಞಾನಿಕ ಅನ್ವೇಷಣೆಗಳು ಬೆಳೆದ ಹಾಗೆ ಅದು ಸಂಕೀರ್ಣವಾಗ್ತಾ ಬಂತು. ಹಿಂದೆ ಘಟನೆ ನಡೆದ 12-14 ತಾಸುಗಳ ನಂತರ ಅದು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಿತ್ತು. ರೇಡಿಯೋದಲ್ಲಿ ಪ್ರಸಾರ ಆಗ್ಬೇಕಾದ್ರೂ ಕೂಡ ಕನಿಷ್ಠ 10 ಗಂಟೆಗಳ ಅವಧಿ ತಗೊಳ್ತಿತ್ತು, ಮಧ್ಯಂತರದ ಗ್ಯಾಪ್ ಇರ್ತಿತ್ತು. ಯಾಕೆಂದ್ರೆ ನ್ಯೂಸ್ ಪ್ರಸಾರ ಆಗ್ತಾ ಇದ್ದಿದ್ದೆ ದಿನಕ್ಕೆ 2 ಸಲ ಮಾತ್ರ. ಆದ್ರೆ ಇವತ್ತು ಘಟನೆ ನಡೆದ 5 ನಿಮಿಷಗಳಲ್ಲಿ ಆ ಸುದ್ದಿ ನಮ್ಮ ಜೇಬಿನಲ್ಲಿ ಇರುತ್ತೆ. ಜರ್ನಲಿಸಂ ಡಿಪಾರ್ಟ್ಮೆಂಟ್ ಮೊನ್ನೆ ತಾನೇ ಇಂಪ್ರೆಷನ್ 2025 ಬಹಳ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ, ಮತ್ತೆ 1 ವಾರದಲ್ಲಿ ನೀವು ಇವತ್ತು ಕನ್ನಡ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಪತ್ರಿಕೋದ್ಯಮ ಅಂತ ಹೇಳ್ತಾ ಇದ್ರು. ಹಿಸ್ಟ್ರಿ ಎವ್ರಿಬಡಿ ಶುಡ್ ನೋ. ನಾವು ಇವತ್ತು ಭಾರತ ದೇಶದ ಒಂದು ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಟುಡೇ ಇಸ್ ದ ನ್ಯಾಷನಲ್ ಡಾಕ್ಟರ್ಸ್ ಡೇ. ದೇರ್ ಇಸ್ ಸಿಗ್ನಿಫಿಕೆನ್ಸ್ ವೈ ಸೆಲೆಬ್ರೇಟ್ ದಿ ಡಾಕ್ಟರ್ಸ್ ಡೇ, ಇಂಜಿನಿಯರ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ. ಮತ್ತೆ ಅದೇ ರೀತಿ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ಬರ್ಡೇ ಅಂತ ಖುಷಿ ಆಗ್ತದೆ, ಕೇಕ್ ತಂದು ಅಷ್ಟೇ. ಇದು ನಮ್ಮ ದಿನಾಚರ. ಸೀನಿಯರ್ ಸಿಟಿಜನ್ಸ್ ಬಂದು ನೋಡಿ ಸರ್, ನಿಮ್ಮ ಮಕ್ಕಳೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡಿ ಇಲ್ಲಿ ಬಿಸಾಕ್ ಹೋಗ್ತಾರೆ. ಸೊ ಇದು ಪ್ರಜ್ಞೆ ಇರಬೇಕು ನಮ್ಗೆ, ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕಂತೇಳಿ. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಿರಿಯರಿದ್ದಾರಲ್ಲ, ಅವ್ರ ಹತ್ರ ಕಲ್ತ್ಕೋಬೇಕಾಗಿದೆ.
ಇವತ್ತು ಕನ್ನಡ ಪತ್ರಿಕೆ ದಿನಾಚರಣೆ ಮತ್ತೆ ಕನ್ನಡ ಪತ್ರಿಕೆ ಹೇಗೆ ಆರಂಭವಾಯಿತು ಅಂತ ಹೇಳಿ ಡಾಕ್ಟರ್ ಪದ್ಮನಾಭ ಅವರು ವಿವರವಾಗಿ ಹೇಳಿದರು. ಇದು ನನ್ನ ಸೆಕೆಂಡ್ ಸೆಲೆಬ್ರೇಷನ್, ನಾನು ಪಾರ್ಟಿಸಿಪೇಟ್ ಆಗ್ತಾ ಇದ್ದೆ. ಹಿಂದೇನೋ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಡಾಕ್ಟರ್ ಪದ್ಮನಾಭ ಅವರು ಹೇಳಿದ್ರು ಈ ರೀತಿ ಇದೆ, ಮತ್ತೆ ಪುರುಷೋತ್ತಮ ಅವರು ಹೇಳಿದ್ರು ನಾವು ಮಾಡ್ಬೇಕಂತ ಹೇಳಿ. ಕಂಪ್ಲೀಟ್ ಅಫ್ಕೋರ್ಸ್ ವಿತೌಟ್ ಎನಿ ಸೆಕೆಂಡ್ ಥಾಟ್ ವಿ ವೆಲ್ಕಮ್ ಆಲ್ ದೀಸ್ ಆಕ್ಟಿವಿಟೀಸ್. ಯಾಕಂದ್ರೆ ನಮ್ಮ ವಿಭಾಗದಲ್ಲಿ ಮತ್ತಿರ್ಬೋದು, ನಮ್ಮ ವಿಶ್ವಧನವಾದಿರ್ಬೋದು, ಇಂಥ ಕಾರ್ಯಕ್ರಮ ನಡೀತಾ ಇರಬೇಕು, ನಮ್ಮ ಜ್ಞಾನ ಹೆಚ್ಚಿಸಬೇಕು. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ನಮಗೇನು ಜ್ಞಾನ ಹೆಚ್ಚಾಗುತ್ತೆ. ಕನ್ನಡ ಪತ್ರಿಕೆ ದಿನಾಚರಣೆ ಕುರಿತು ಡಾಕ್ಟರ್ ಪದ್ಮನಾಭ ಹೇಳಿದಾಗ ಒಂದು ವಿಚಾರ ಗೊತ್ತಾಯ್ತು ನಮಗೆ. ನಾನ್ ಕನ್ನಡಿಗ ಸ್ಟಾರ್ಟೆಡ್ ದಿಸ್ ಡೇ ಪತ್ರಿಕಾ ಅಂತೇಳಿ, ಮಂಗಳೂರು ಕನ್ನಡ ಪತ್ರಿಕಾ ಅಂತೇಳಿ. ಅದು ಅನಂತರ ಮಂಗಳೂರು, ಮ್ಯಾಂಗ್ಳೂರ, ಹಾಗೆ ನಮಗೆ ಸಿಟೀಸ್ ಚೇಂಜಸ್ ಮಾಡ್ತಾ ಇದ್ವಿ ನೇಮ್ಸ್. ಮುಂಬೈ ಹೆಸರು ಬಾಂಬೆ ಇತ್ತು, ಮತ್ತೆ ಮಡ್ರಾಸ್ ಹೆಸರು ಚೆನ್ನೈ ಇತ್ತು. ಅವಾಗ ಕನ್ನಡ ಏನಾದ್ರು ಅದು ಒಂದು ಇನ್ಫೆಕ್ಷನ್ ಆಗ್ತಿತ್ತು ಐಗೆ. ಅದೇನಾಗ್ತಿತ್ತು, ಏನಂತಿದ್ರು, ಮಡ್ರಾಸ್ ಐ ಅಂತಿದ್ವಿ ಅಲ್ವಾ. ಈಗ ಚೆನ್ನೈ ಅನ್ಬೇಕು ನಾವು. ಮಡ್ರಾಸ್ ಎಕ್ಸ್ಪ್ರೆಸ್ ಹೋಗಿ ಚೆನ್ನೈ ಎಕ್ಸ್ಪ್ರೆಸ್ ಆಗಿದೆ. ಇದೇ ರೀತಿ ನಾವು ಬೇರೆ ಬೇರೆ ನೋಡಿದಾಗ ನಾಮಕರಣ ಚೇಂಜ್ ಆದ್ರೂ ಸಿಗ್ನಿಫಿಕೆನ್ಸ್ ರಿಮೈನ್ಸ್ ಸೇಮ್. 1843 ಜುಲೈ ಫಸ್ಟ್ನಲ್ಲಿ ಅವತ್ತು ಈ ದಿನಪತ್ರಿಕಾ ಆರಂಭ ಮಾಡಿದ್ದು ಒಂದು ಸಿಗ್ನಿಫಿಕೆಂಟ್ ಡೇ ಅಂತ ಹೇಳ್ತೀವಿ. July 1st ಇಸ್ ದ ಸಿಗ್ನಿಫಿಕೆಂಟ್ ಡೇ ಫಾರ್ ದಿ ಪೀಪಲ್ ಆಫ್ ದಿ ಮೀಡಿಯಾ. ಇವತ್ತು ಅಂತ ದಿನವನ್ನು ಆಚರಣೆ ಮಾಡೋದು ತುಂಬಾ ಸಂತೋಷ. ಯು ರಿಮೆಂಬರ್ ದ ಡೇ, ಅದು ಐ ಅಪ್ರಿಷಿಯೇಟ್ ಆಲ್ ದ ಪ್ರೆಸ್ ಪೀಪಲ್. ಎಸ್ಪೆಷಲಿ ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದಲ್ಲಿ ನಾನು ಪತ್ರಿಕೋದ್ಯಮ ವಿಭಾಗದಲ್ಲಿ ಇರ್ಬೋದು, ಪತ್ರಿಕಾ ಮೀಡಿಯಾ ಪರ್ಸನ್ಸ್ ಐ ಲೈಕ್ ವೆರಿ ಮಚ್, ಬಿಕಾಸ್ ರೀಸೆಂಟ್ ಆಗಿ ಸಕ್ಸಸ್ಫುಲ್ ಆಗಿ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಮಾಡಿದ್ರು, ಬಹಳ ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಅದೇ ರೀತಿ ನಾವು ಮೊನ್ನೆ ಇಂಪ್ರೆಷನ್ 2025 ನಲ್ಲಿ ನಾವು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಕರೆಸಿ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡಿದಾಗ 2 ವಿಚಾರಗಳು ಗೊತ್ತಾಯ್ತು ಪತ್ರಿಕಾ ಇದರಿಂದ.